ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 22/1/2025. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಈ ನಾಟಕ ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ. ಈ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಮಕ್ಕಳಾದ ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ. ಇಂದಿನ ಪ್ರಶ್ನೆಯಾಗಿದೆ, ಯಾವ ಮಾತಿನ ಆಕರ್ಷಣೆಯ ಆಧಾರದಿಂದ ಎಲ್ಲಾ ಆತ್ಮರು ನಿಮ್ಮ ಬಳಿ ಆಕರ್ಷಿತರಾಗಿ ಬರುತ್ತಾರೆ? ಉತ್ತರ, ಪವಿತ್ರತೆ ಮತ್ತು ಯೋಗದ ಆಕರ್ಷಣೆಯ ಆಧಾರದಿಂದ ಎಲ್ಲಾ ಆತ್ಮರು ನಿಮ್ಮ ಬಳಿ ಆಕರ್ಷಿತರಾಗಿ ಬರುತ್ತಾರೆ. ಈ ಪವಿತ್ರತೆ ಮತ್ತು ಯೋಗದ ಆಕರ್ಷಣೆಯ ಮೂಲಕ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ. ಮುಂದೆ ಹೋದಂತೆ ಎಲ್ಲರೂ ತಕ್ಷಣ ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಇಷ್ಟೊಂದು ಜನ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಅನ್ನುವ ದೃಶ್ಯವನ್ನು ನೋಡಿ ಅನೇಕರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ. ಎಷ್ಟು ಸಮಯ ಜಾಸ್ತಿ ಸಮಾಪ್ತಿಯಾಗುತ್ತಾ ಹೋಗುತ್ತದೆಯೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಜಾಸ್ತಿ ಆಗುತ್ತಾ ಹೋಗುತ್ತದೆ. ಅಂದರೆ ಈ ಜ್ಞಾನ ಮಾರ್ಗದಲ್ಲಿ ಎಷ್ಟು ಜಾಸ್ತಿ ಸಮಯ ಆಗುತ್ತದೆಯೋ, ಅಂದರೆ ಸಂಗಮ ಯುಗದ ಸಮಯ ಎಷ್ಟು ಜಾಸ್ತಿ ಮುಗಿಯುತ್ತಾ ಬರುತ್ತದೆಯೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಜಾಸ್ತಿಯಾಗುತ್ತಾ ಹೋಗುತ್ತದೆ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ಈ ಮಾತಿನ ಬಗ್ಗೆ ಗೊತ್ತಿದೆ. ಆತ್ಮರಾದ ನಾವು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಯಾವಾಗ ಎಲ್ಲಾ ಆತ್ಮರು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೋ, ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬರುವಂತಹ ಸಮಯ ಪೂರ್ಣ ಆದ ನಂತರ ಕೆಲವು ಆತ್ಮರು ಮಾತ್ರ ಪರಮಧಾಮದಲ್ಲಿ ಉಳಿದುಕೊಂಡಾಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಈಗ ಈ ಜ್ಞಾನವನ್ನು ಯಾರಿಗಾದರೂ ತಿಳಿಸುವುದು ಮಕ್ಕಳಾದ ನಿಮಗೆ ಬಹಳಷ್ಟು ಸಹಜ ಆಗಿದೆ. ಯಾರಿಗಾದರೂ ಈ ಜ್ಞಾನವನ್ನು ತಿಳಿಸುವುದು ನಿಮಗೆ ಬಹಳ ಸಹಜ ಆಗಿದೆ. ದೂರ ದೇಶದಲ್ಲಿರುವಂತಹ ಪರಮಾತ್ಮ ತಂದೆ ಎಲ್ಲರಿಗಿಂತ ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಾಗ ಕೆಲವು ಆತ್ಮರು ಮಾತ್ರ ಪರಮಧಾಮದಲ್ಲಿ ಇರುತ್ತಾರೆ. ಇಲ್ಲಿಯವರೆಗೂ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಇದೆ. ನಿಮಗೆ ಇದೂ ಕೂಡ ಗೊತ್ತಿದೆ. ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಂದ ಮೇಲೆ ರಚನೆಯ ಆದಿ ಮಧ್ಯ ಅಂತ್ಯವನ್ನು ಜನ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಇದು ಬೇಹದ್ದಿನ ನಾಟಕ ಆಗಿದೆ. ಅಂದ ಮೇಲೆ ನಾಟಕದ ಬಗ್ಗೆ ಪಾತ್ರಧಾರಿಗಳಿಗೆ ಅವಶ್ಯವಾಗಿ ಗೊತ್ತಿರಬೇಕು. ಹೇಗೆ ಹದ್ದಿನ ನಾಟಕದಲ್ಲಿ ಪಾತ್ರವನ್ನು ಮಾಡುವಂತಹ ಪಾತ್ರಧಾರಿಗಳಿಗೆ ಇಂತಿಂತವರಿಗೆ ಇಂತಹ ಪಾತ್ರ ಸಿಕ್ಕಿದೆ ಅನ್ನುವುದು ಗೊತ್ತಿರುತ್ತದೆ. ಏನೆಲ್ಲ ಮೊದಲು ಆಗಿ ಹೋಗಿದೆಯೋ ಅದರ ಬಗ್ಗೆ ಸಣ್ಣದಾದಂತಹ ಒಂದು ನಾಟಕವನ್ನು ನಿರ್ಮಾಣ ಮಾಡುತ್ತಾರೆ. ಭವಿಷ್ಯದ ಬಗ್ಗೆ ನಾಟಕವನ್ನು ನಿರ್ಮಾಣ ಮಾಡಲು ಸಾಧ್ಯ ಇಲ್ಲ. ಏನು ಆಗಿ ಹೋಗಿದೆಯೋ ಅದರ ಬಗ್ಗೆ ಕೆಲವೊಂದು ಕಥೆಗಳನ್ನು ನಿರ್ಮಾಣ ಮಾಡಿ ನಾಟಕವನ್ನು ತಯಾರು ಮಾಡುತ್ತಾರೆ. ನಂತರ ಆ ನಾಟಕವನ್ನು ಎಲ್ಲರಿಗೂ ತೋರಿಸುತ್ತಾರೆ. ಭವಿಷ್ಯದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಈಗ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ಬಂದಿದ್ದಾರೆ. ಈಗ ಸ್ಥಾಪನೆಯ ಕಾರ್ಯ ನಡೆಯುತ್ತಿದೆ. ನಾವು ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ. ಯಾರೆಲ್ಲ ಇಲ್ಲಿಗೆ ಬರುತ್ತಾರೋ ಅವರಿಗೆ ನಾವು ದೇವಿ ದೇವತಾ ಪದವಿಯನ್ನು ಪಡೆದುಕೊಳ್ಳುವಂತಹ ಮಾರ್ಗವನ್ನು ತೋರಿಸುತ್ತೇವೆ. ಈ ದೇವತೆಗಳು ಇಷ್ಟೊಂದು ಶ್ರೇಷ್ಠರು ಹೇಗೆ ಆದರು, ದೇವತೆಗಳು ಇಷ್ಟೊಂದು ಶ್ರೇಷ್ಠರು ಹೇಗೆ ಆದರು ಅನ್ನುವ ಮಾತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ವಾಸ್ತವದಲ್ಲಿ ಆದಿ ಸನಾತನ ಧರ್ಮ ಅಂದರೆ ದೇವಿ ದೇವತೆಗಳ ಧರ್ಮ ಆಗಿದೆ. ಯಾವಾಗ ತಮ್ಮ ಧರ್ಮವನ್ನು ಮರೆಯುತ್ತಾರೋ ಆಗ ಎಲ್ಲಾ ಧರ್ಮಗಳು ಒಂದೇ ಆಗಿದೆ ಎಂದು ಹೇಳುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಪರಮಾತ್ಮ ತಂದೆಯ ಆದೇಶದಂತೆ ಈ ಎಲ್ಲಾ ಚಿತ್ರಗಳನ್ನು ನಿರ್ಮಾಣ ಮಾಡಲಾಗುತ್ತದೆ. ತಂದೆಯ ಆದೇಶದಂತೆ ಎಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಪರಮಾತ್ಮ ತಂದೆ ದಿವ್ಯ ದೃಷ್ಟಿಯನ್ನು ನೀಡಿ ಚಿತ್ರವನ್ನು ನಿರ್ಮಾಣ ಮಾಡಿಸುತ್ತಾರೆ. ಕೆಲವೊಮ್ಮೆ ಪುನಃ ಕೆಲವರು ತಮ್ಮ ಬುದ್ಧಿಯನ್ನು ಉಪಯೋಗ ಮಾಡಿ ಚಿತ್ರಗಳನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ನೀವೀಗ ಅವಶ್ಯವಾಗಿ ಈ ಮಾತನ್ನು ಬರೆಯಬೇಕು. ನಾಟಕದಲ್ಲಿ ಪಾತ್ರಧಾರಿಗಳಾಗಿದ್ದರೂ ಕೂಡ ನಾಟಕದ ರಚಯಿತ, ನಾಟಕದ ನಿರ್ದೇಶಕನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅನ್ನುವ ಮಾತನ್ನು ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ. ಅಂದ ಮೇಲೆ ಈ ಮಾತನ್ನು ನೀವು ಚಿತ್ರದಲ್ಲಿ ಬರೆಯಬೇಕು. ಪರಮಾತ್ಮ ತಂದೆ ಈಗ ಹೊಸ ಧರ್ಮವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಹಳೆಯ ಜಗತ್ತು ಅವಶ್ಯವಾಗಿ ಹೊಸ ಜಗತ್ತಾಗಲೇಬೇಕು ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ಹಳೆಯ ಜಗತ್ತಿಗೆ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಬ್ರಾಹ್ಮಣರನ್ನಾಗಿ ಮಾಡುತ್ತಾರೆ. ಬ್ರಾಹ್ಮಣರೇ ಪುನಃ ದೇವತೆಗಳಾಗುತ್ತಾರೆ. ಪರಮಾತ್ಮ ತಂದೆ ಎಷ್ಟು ಒಳ್ಳೆಯ ಯುಕ್ತಿಯನ್ನು ರಚನೆ ಮಾಡಿದ್ದಾರೆ ನೋಡಿ. ಬಲೆ
ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ. ಆದರೆ ಈ ನಾಟಕ ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಬಹಳಷ್ಟು ರಹಸ್ಯದ ಮಾತನ್ನು ಪ್ರತಿದಿನ ತಿಳಿಸುತ್ತೇನೆ. ಯಾವಾಗ ವಿನಾಶ ಪ್ರಾರಂಭ ಆಗುತ್ತದೆಯೋ ಆಗ ಮಕ್ಕಳಾದ ನಿಮಗೆ ಆದಿಯ ಸಮಯದ ಸಂಪೂರ್ಣ ಇತಿಹಾಸ ಗೊತ್ತಿರುತ್ತದೆ. ಪುನಃ ಯಾವಾಗ ನೀವು ಸತ್ಯುಗಕ್ಕೆ ಹೋಗುತ್ತೀರೋ ಆಗ ಆದಿಯ ಇತಿಹಾಸದ ನೆನಪು ಇರುವುದಿಲ್ಲ. ಪ್ರತ್ಯಕ್ಷದಲ್ಲಿ ಸತ್ಯುಗದಲ್ಲಿ ನೀವು ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ಆದಿಯ ಬಗ್ಗೆ ಯಾರಿಗೆ ಸತ್ಯುಗದಲ್ಲಿ ತಿಳಿಸಲು ಸಾಧ್ಯ? ಈ ಲಕ್ಷ್ಮೀನಾರಾಯಣರ ಹಿಂದಿನ ಜೀವನದ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ. ಈಗ ನಿಮ್ಮ ಬುದ್ಧಿಯಲ್ಲಿ ಆದಿ ಮಧ್ಯ ಅಂತ್ಯದ ಸಂಪೂರ್ಣ ಜ್ಞಾನ ಇದೆ. ಹೇಗೆ ವಿನಾಶ ಆಗುತ್ತದೆ, ಹೇಗೆ ರಾಜ್ಯಭಾಗ್ಯ ಸಿಗುತ್ತದೆ, ಹೇಗೆ ಮಹಲನ್ನು ನಿರ್ಮಾಣ ಮಾಡಲಾಗುತ್ತದೆ, ಹೇಗೆ ಮಹಲ್ಗಳು ನಿರ್ಮಾಣ ಆಗುತ್ತದೆ ಅನ್ನುವ ಎಲ್ಲಾ ಮಾತಿನ ಬಗ್ಗೆ ಈಗ ನಿಮಗೆ ಗೊತ್ತಿದೆ. ಅವಶ್ಯವಾಗಿ ಮಹಲ್ಗಳು ನಿರ್ಮಾಣ ಆಗುತ್ತದೆ ತಾನೆ. ಸ್ವರ್ಗದ ಸಂಪೂರ್ಣ ದೃಶ್ಯಗಳೇ ಬೇರೆ ಆಗಿರುತ್ತದೆ. ಅಂದರೆ ಸ್ವರ್ಗದಲ್ಲಿ ಬೇರೆ ದೃಶ್ಯವೇ ಇರುತ್ತದೆ. ಯಾರು ಹೇಗೆ ಹೇಗೆ ಪಾತ್ರವನ್ನು ಅಭಿನಯ ಮಾಡುತ್ತಾರೋ ಆ ಪಾತ್ರದ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತಾ ಹೋಗುತ್ತದೆ. ಈ ಆಟಕ್ಕೆ ರಕ್ತದ ನದಿ ಹರಿಯುವ ಆಟ ಎಂದು ಕರೆಯಲಾಗುತ್ತದೆ. ಈ ಆಟದಲ್ಲಿ ಅನೇಕರಿಗೆ ಬಹಳಷ್ಟು ನಷ್ಟ ಆಗುತ್ತಿರುತ್ತದೆ. ಭೂಕಂಪ ಆಗುತ್ತದೆ. ಭೂಕಂಪ ಆದಾಗ ಎಷ್ಟೊಂದು ನಷ್ಟ ಆಗುತ್ತದೆ. ಬಾಂಬನ್ನು ಹಾಕುತ್ತಾರೆ. ಬಾಂಬನ್ನು ಹಾಕಿದಾಗಲೂ ಕೂಡ ಬಹಳಷ್ಟು ನಷ್ಟ ಆಗುತ್ತದೆ. ಅಂದರೆ ಬಾಂಬನ್ನು ಹಾಕುವುದು ಕೂಡ ನಷ್ಟವನ್ನು ಮಾಡಿಸುವ ಕಾರ್ಯ ಆಗಿದೆ ತಾನೆ. ಆದರೆ ಯಾರೂ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಯಾರ ಬುದ್ಧಿ ವಿಶಾಲ ಆಗಿದೆಯೋ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅವಶ್ಯವಾಗಿ ವಿನಾಶ ಆಗಿತ್ತು, ಅವಶ್ಯವಾಗಿ ಗಲಾಟೆ ನಡೆದಿತ್ತು. ಇಂತಹ ಆಟವನ್ನು ನಿರ್ಮಾಣ ಮಾಡುತ್ತಿರುತ್ತಾರೆ. ಈ ಎಲ್ಲಾ ಮಾತಿನ ಬಗ್ಗೆ ಈಗ ನೀವು ಅರ್ಥ ಮಾಡಿಕೊಳ್ಳಬಹುದು. ಯಾವಾಗ ಬೇಕಾದರೂ ಯಾರ ಬುದ್ಧಿಗೆ ಬೇಕಾದರೂ ಈ ಮಾತು ಟಚ್ ಆಗಬಹುದು. ನೀವೀಗ ಪ್ರತ್ಯಕ್ಷದಲ್ಲಿ ಇದ್ದೀರಾ. ನೀವೀಗ ಆ ಸತ್ಯುಗದ ರಾಜ್ಯಕ್ಕೆ ಮಾಲೀಕರಾಗುತ್ತೀರಾ. ನಿಮಗೆ ಗೊತ್ತಿದೆ, ಈಗ ನಾವು ಹೊಸ ಜಗತ್ತಿಗೆ ಹೋಗಬೇಕು. ನಾವೀಗ ಅವಶ್ಯವಾಗಿ ಹೊಸ ಜಗತ್ತಿಗೆ ಹೋಗಬೇಕು. ಯಾರು ಬ್ರಾಹ್ಮಣರಾಗುತ್ತಾರೋ ಬ್ರಹ್ಮನ ಮೂಲಕ ಬ್ರಹ್ಮ ಕುಮಾರಿಯರ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಾರೋ ಅಂತವರು ಸತ್ಯುಗಕ್ಕೆ ಬರುತ್ತಾರೆ. ಬಲೆ ಅವರು ತಮ್ಮ ಗೃಹಸ್ಥ ವ್ಯವಹಾರದಲ್ಲೇ ಇರಬಹುದು. ಎಲ್ಲರೂ ತಮ್ಮ ಗೃಹಸ್ಥ ವ್ಯವಹಾರದಲ್ಲೇ ಇದ್ದಾರೆ. ಆದರೆ ಬ್ರಹ್ಮನ ಮೂಲಕ ಅಥವಾ ಬ್ರಹ್ಮ ಕುಮಾರಿಯರ ಮೂಲಕ ಜ್ಞಾನವನ್ನು ಪಡೆದುಕೊಂಡು ಬ್ರಾಹ್ಮಣರಾಗುತ್ತಾರೆ. ಅನೇಕ ಬ್ರಾಹ್ಮಣರ ಬಗ್ಗೆ ನಿಮಗೆ ಗೊತ್ತಿರಲು ಸಾಧ್ಯ ಇಲ್ಲ. ಸೆಂಟರ್ಗೆ ಎಷ್ಟೊಂದು ಜನ ಬರುತ್ತಾರೆ. ಇಷ್ಟೆಲ್ಲಾ ಆತ್ಮರನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ಇಲ್ಲ. ಎಷ್ಟೊಂದು ಜನ ಬ್ರಾಹ್ಮಣರಿದ್ದಾರೆ. ಬ್ರಾಹ್ಮಣರ ಸಂಖ್ಯೆ ವೃದ್ಧಿಯಾಗುತ್ತಾ ಕೊನೆಗೂ ಬಹಳಷ್ಟು ಸಂಖ್ಯೆ ವೃದ್ಧಿಯಾಗುತ್ತದೆ. ಕರೆಕ್ಟ್ ಆದ ಲೆಕ್ಕವನ್ನು ಯಾರೂ ಮಾಡಲು ಸಾಧ್ಯ ಇಲ್ಲ. ಬ್ರಾಹ್ಮಣರ ಸಂಖ್ಯೆ ಎಷ್ಟು ವೃದ್ಧಿಯಾಗಿದೆ ಎಂದು ಕರೆಕ್ಟ್ ಆಗಿ ಯಾರೂ ಲೆಕ್ಕವನ್ನು ಮಾಡಲು ಸಾಧ್ಯ ಇಲ್ಲ. ಕರೆಕ್ಟ್ ಆಗಿ ನನಗೆ ಎಷ್ಟು ಜನ ಪ್ರಜೆಗಳು ಇದ್ದಾರೆ ಎಂದು ರಾಜನಿಗೆ ಗೊತ್ತಿರಲು ಸಾಧ್ಯ ಇಲ್ಲ. ಬಲೆ ಜನಸಂಖ್ಯೆಯನ್ನು ಲೆಕ್ಕ ಮಾಡುತ್ತಾರೆ. ಆದರೂ ಜನಸಂಖ್ಯೆಯಲ್ಲಿ ಅಂತರ ಅಂತೂ ಆಗುತ್ತದೆ. ಅಂದರೆ ಜನಸಂಖ್ಯೆ ಲೆಕ್ಕದಲ್ಲಿ ಅವಶ್ಯವಾಗಿ ಅಂತರ ಆಗುತ್ತದೆ. ಈಗ ನೀವು ವಿದ್ಯಾರ್ಥಿಗಳಾಗಿದ್ದೀರಾ. ಈ ಬ್ರಹ್ಮ ತಂದೆ ಕೂಡ ವಿದ್ಯಾರ್ಥಿಗಳಾಗಿದ್ದಾರೆ. ಎಲ್ಲಾ ಸೋದರ ಆತ್ಮರು ಒಬ್ಬ ಪರಮಾತ್ಮ ತಂದೆಯನ್ನೇ ಈಗ ನೆನಪು ಮಾಡಬೇಕು. ಸಣ್ಣ ಮಕ್ಕಳಿಗೂ ಕೂಡ ಬಾಬಾ ಎಂದು ಕರೆಯಿರಿ ಅನ್ನುವ ಮಾತನ್ನು ಕಲಿಸಲಾಗುತ್ತದೆ. ಈಗ ಇಲ್ಲಿ ನಿಮಗೆ ಗೊತ್ತಿದೆ, ಮುಂದೆ ಹೋದಂತೆ ಪರಮಾತ್ಮ ತಂದೆಯನ್ನು ಎಲ್ಲರೂ ತಕ್ಷಣ ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲರೂ ನೋಡುತ್ತಾರೆ, ಇಷ್ಟೊಂದು ಜನ ಪರಮಾತ್ಮ ತಂದೆಯ ಮೂಲಕ ಇಲ್ಲಿ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು. ಯಾವಾಗ ಅನೇಕರು ಇಲ್ಲಿ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ಗೊತ್ತಾಗುತ್ತದೆಯೋ ಆಗ ಇನ್ನೂ ಬಹಳಷ್ಟು ಜನ ಬರುತ್ತಾರೆ. ಎಷ್ಟು ಜಾಸ್ತಿ ತಡ ಆಗುತ್ತದೆಯೋ ಅಷ್ಟು ನಿಮ್ಮ ಆಕರ್ಷಣೆ ಜಾಸ್ತಿ ಆಗುತ್ತದೆ. ಅಂದರೆ ಎಷ್ಟು ಸಂಗಮ ಯುಗದ ಸಮಯ ಸಮಾಪ್ತಿಯಾಗುತ್ತಾ ಬರುತ್ತದೆಯೋ, ಸಂಗಮ ಯುಗದ ಅಂತಿಮ ಸಮಯ ಬರುತ್ತದೆಯೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಜಾಸ್ತಿ ಆಗುತ್ತಾ ಹೋಗುತ್ತದೆ. ನೀವು ಪವಿತ್ರರಾಗುವ ಕಾರಣ ನಿಮ್ಮಲ್ಲಿ ಆಕರ್ಷಣೆ ಜಾಸ್ತಿ ಆಗುತ್ತದೆ. ಎಷ್ಟು ಜಾಸ್ತಿ ಸಮಯ ನೀವು ಯೋಗದಲ್ಲಿ ಇರುತ್ತೀರೋ ಅಷ್ಟು ನಿಮ್ಮಲ್ಲಿ ಆಕರ್ಷಣೆ ಜಾಸ್ತಿ ಇರುತ್ತದೆ. ಯೋಗದ ಶಕ್ತಿಯ ಕಾರಣ ನಿಮ್ಮಲ್ಲಿ ಆಕರ್ಷಣೆ ಜಾಸ್ತಿಯಾದಾಗ ನೀವು ಅನ್ಯರನ್ನೂ ಕೂಡ ಈ ಜ್ಞಾನ ಮಾರ್ಗಕ್ಕೆ ಆಕರ್ಷಿಸುತ್ತೀರಾ. ನಿಮ್ಮ ಪವಿತ್ರತೆ ಮತ್ತು ಯೋಗದ ಸ್ಥಿತಿಯ ಮೂಲಕ ನೀವು ಪರಮಾತ್ಮ ತಂದೆಯನ್ನೂ ಕೂಡ ಆಕರ್ಷಣೆ ಮಾಡುತ್ತೀರಾ. ಆಗ ಮಕ್ಕಳ ಸಂಖ್ಯೆ ಬಹಳಷ್ಟು ವೃದ್ಧಿ ಆಗುತ್ತದೆ. ಅದಕ್ಕೋಸ್ಕರ ಇಲ್ಲಿ ಯುಕ್ತಿಯನ್ನು ರಚನೆ ಮಾಡಲಾಗುತ್ತಿದೆ. ಗೀತೆಯ ಭಗವಂತ ಯಾರಾಗಿದ್ದಾರೆ?
ಶ್ರೀಕೃಷ್ಣನನ್ನು ನೆನಪು ಮಾಡುವುದು ಬಹಳ ಸಹಜ ಆಗಿದೆ. ಶ್ರೀಕೃಷ್ಣನಿಗೆ ತನ್ನದೇ ಆದ ಸಾಕಾರ ಸ್ವರೂಪ ಇದೆ. ನಿರಾಕಾರ ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಅನ್ನುವುದೇ ಎಲ್ಲಾ ಮಾತಿಗೂ ಆಧಾರ ಆಗಿದೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಎಲ್ಲರ ಮೂಲಕ ನೀವು ಬರೆಸಿಕೊಳ್ಳಬೇಕು. ನಾವು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇವೆ ಎಂದು ಎಲ್ಲರ ಮೂಲಕ ಬರೆಸಿಕೊಳ್ಳಬೇಕು. ದೊಡ್ಡ ದೊಡ್ಡ ಲೀಸ್ಟ್ ಅನ್ನು ನಿರ್ಮಾಣ ಮಾಡಿದರೆ ಮನುಷ್ಯರಿಗೆ ನೀವು ಏನು ಸೇವೆಯನ್ನು ಮಾಡುತ್ತಿದ್ದೀರಾ ಅನ್ನುವುದು ಗೊತ್ತಾಗುತ್ತದೆ. ಬ್ರಾಹ್ಮಣರಾದ ನೀವು ಯಾವಾಗ ಪಕ್ಕಾ ನಿಶ್ಚಯ ಬುದ್ಧಿ ಉಳ್ಳವರಾಗುತ್ತೀರೋ ಆಗ ನಿಮ್ಮ ವೃಕ್ಷ ವೃದ್ಧಿಯಾಗುತ್ತಾ ಹೋಗುತ್ತದೆ. ಮಾಯೆಯ ಬಿರುಗಾಳಿ ಅಂತ್ಯದವರೆಗೂ ಬರುತ್ತದೆ. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನಂತರ ಪುರುಷಾರ್ಥ ಕೂಡ ಇರುವುದಿಲ್ಲ. ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡ ನಂತರ ಪುನಃ ಪುರುಷಾರ್ಥವನ್ನೂ ಮಾಡುವುದಿಲ್ಲ ಮತ್ತು ಮಾಯೆ ಕೂಡ ಇರುವುದೇ ಇಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಅನೇಕರು ಮಾಯೆಗೆ ಸೋತು ಬಿಡುತ್ತಾರೆ. ನೆನಪಿನ ವಿಷಯದಲ್ಲಿ ಅನೇಕ ಮಕ್ಕಳು ಸೋಲುತ್ತಾರೆ. ಎಷ್ಟು ಜಾಸ್ತಿ ಯೋಗದಲ್ಲಿ ನೀವು ಶಕ್ತಿಶಾಲಿಯಾಗಿ ಸ್ಥಿತ ಆಗುತ್ತೀರೋ ಅಷ್ಟು ನೀವು ಮಾಯೆಗೆ ಸೋಲುವುದಿಲ್ಲ. ಈಗ ರಾಜ್ಯಧಾನಿ ಸ್ಥಾಪನೆ ಆಗುತ್ತಾ ಇದೆ. ಮಕ್ಕಳಿಗೆ ನಿಶ್ಚಯ ಇದೆ, ನಮ್ಮ ರಾಜ್ಯ ಸ್ಥಾಪನೆ ಆಗುತ್ತದೆ. ಪುನಃ ನಾವು ವಜ್ರ ವೈಡೂರ್ಯವನ್ನು ಎಲ್ಲಿಂದ ತರುತ್ತೇವೆ? ಎಲ್ಲಾ ಗಣಿಗಳು ಸತ್ಯುಗದಲ್ಲಿ ಎಲ್ಲಿಂದ ಬರುತ್ತದೆ? ಸತ್ಯುಗದಲ್ಲಿ ಎಲ್ಲಾ ಖಜಾನೆಗಳು ಎಲ್ಲಿಂದ ಬರುತ್ತದೆ? ಮೊದಲು ಈ ಎಲ್ಲಾ ಖಜಾನೆಗಳು ಇತ್ತು ಅನ್ನುವುದು ಸರಿಯಾದ ಮಾತಾಗಿದೆ ತಾನೆ. ಈ ಜ್ಞಾನ ಮಾರ್ಗದಲ್ಲಿ ಗೊಂದಲಕ್ಕೊಳಗಾಗುವಂತಹ ಯಾವ ಮಾತು ಇಲ್ಲ. ಏನೆಲ್ಲ ಆಗುತ್ತದೆಯೋ ಅದನ್ನು ನೀವು ಪ್ರತ್ಯಕ್ಷದಲ್ಲಿ ನೋಡುತ್ತೀರಾ. ಅವಶ್ಯವಾಗಿ ಸ್ವರ್ಗ ನಿರ್ಮಾಣ ಆಗಲೇಬೇಕು. ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರಿಗೆ ನಿಶ್ಚಯ ಇರುತ್ತದೆ, ನಾನು ಭವಿಷ್ಯದಲ್ಲಿ ಹೋಗಿ ಇಂತಹ ರಾಜಕುಮಾರ ಆಗುತ್ತೇನೆ ಎಂದು. ಸತ್ಯಯುಗದಲ್ಲಿ ನಾನು ರಾಜ ಆದಾಗ ನನ್ನ ಬಳಿ ವಜ್ರ ವೈಡೂರ್ಯದ ಮಹಲ್ ಇರುತ್ತದೆ. ಸೇವಾದಾರಿ ಮಕ್ಕಳಿಗೆ ಇಂತಹ ನಿಶ್ಚಯ ಇರುತ್ತದೆ. ಯಾರು ಕಡಿಮೆ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಾಗಿದ್ದಾರೋ ಅವರಿಗೆ ಎಂದೂ ಇಂತಹ ವಿಚಾರ ಬರಲು ಸಾಧ್ಯ ಇಲ್ಲ. ನಾನು ಮಹಲ್ ಮುಂತಾದದ್ದನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ ಅನ್ನುವ ವಿಚಾರ ಕಡಿಮೆ ಸೇವೆಯನ್ನು ಮಾಡುವಂತಹ ಮಕ್ಕಳ ಮನಸ್ಸಿನಲ್ಲಿ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಯಾರು ಬಹಳಷ್ಟು ಸೇವೆಯನ್ನು ಮಾಡುತ್ತಾರೋ ಅವರೇ ಸತ್ಯುಗದಲ್ಲಿ ಮಹಲ್ಗೆ ಮಾಲೀಕರಾಗಿ ಮಹಲ್ನಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತಾರೆ. ಯಾರು ರಾಜರಾಗುತ್ತಾರೋ ಅವರಿಗೆ ಸತ್ಯುಗದಲ್ಲಿ ತಯಾರಾದಂತಹ ದಾಸದಾಸಿಯರು ಸಿಗುತ್ತಾರೆ. ಸೇವಾದಾರಿ ಮಕ್ಕಳ ಮನಸ್ಸಿನಲ್ಲಿ ಇಂತಿಂತಹ ವಿಚಾರ ಬರುತ್ತಿರುತ್ತದೆ. ಮಕ್ಕಳಿಗೆ ಗೊತ್ತಿದೆ ಯಾರ್ಯಾರು ಚೆನ್ನಾಗಿ ಸೇವೆಯನ್ನು ಮಾಡುವಂತಹ ಆತ್ಮರಾಗಿದ್ದಾರೆ ಎಂದು. ಅಂದ ಮೇಲೆ ಚೆನ್ನಾಗಿ ಶಿಕ್ಷಣವನ್ನು ಕಲಿತಿರುವಂತಹ ಆತ್ಮರ ಸಮ್ಮುಖಕ್ಕೆ ಸತ್ಯುಗದಲ್ಲಿ ಹೋಗಿ ನಾವು ಅವರ ಸೇವೆಯನ್ನು ಮಾಡುತ್ತೇವೆ ಎಂದು ಶಿಕ್ಷಣವನ್ನು ಕಲಿಯದೇ ಇರುವಂತಹ ಆತ್ಮರಿಗೆ ಗೊತ್ತಾಗುತ್ತದೆ. ಹೇಗೆ ಇಲ್ಲಿ ಬ್ರಹ್ಮ ತಂದೆ ಇದ್ದಾರೆ, ಈ ಬ್ರಹ್ಮ ತಂದೆಯ ಮನಸ್ಸಿನಲ್ಲೂ ಈ ಎಲ್ಲಾ ವಿಚಾರ ನಡೆಯುತ್ತಿರುತ್ತದೆ. ವೃದ್ಧರು ಮತ್ತು ಬಾಲಕರು ಒಂದೇ ಸಮಾನ ಆಗಿರುತ್ತಾರೆ ಎಂದು ಹೇಳುತ್ತಾರೆ. ಅಂದರೆ ವೃದ್ಧರು ಬಾಲಕರ ಸಮಾನ ಆಗಿಬಿಡುತ್ತಾರೆ ಎಂದು ಹೇಳುತ್ತಾರೆ. ಆದ್ದರಿಂದ ವೃದ್ಧರ ವರ್ತನೆ ಕೂಡ ಬಾಲಕರಂತೆ ಆಗಿಬಿಡುತ್ತದೆ. ಈ ಸೃಷ್ಟಿಯಲ್ಲಿ ಪರಮಾತ್ಮ ತಂದೆ ಒಂದೇ ಒಂದು ಪಾತ್ರವನ್ನು ಮಾಡುತ್ತಾರೆ. ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದು, ಮಕ್ಕಳಿಗೆ ಜ್ಞಾನವನ್ನು ತಿಳಿಸುವುದು, ಇದೊಂದೇ ಪರಮಾತ್ಮ ತಂದೆಯ ಕರ್ತವ್ಯ ಆಗಿದೆ. ವಿಜಯ ಮಾಲೆಯ ಮಣಿ ಆಗಬೇಕು ಅಂದರೆ ನಾವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು. ವಿಜಯ ಮಾಲೆಯ ಮಣಿ ಆಗುವುದಕ್ಕೋಸ್ಕರ ಬಹಳಷ್ಟು ಮಧುರರಾಗಬೇಕು. ವಿಜಯ ಮಾಲೆಯ ಮಣಿ ಆಗುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯಬೇಕು. ತಂದೆಯ ಶ್ರೀಮತದಂತೆ ನಡೆದಾಗ ನಾವು ಶ್ರೇಷ್ಠ ಆತ್ಮರಾಗುತ್ತೇವೆ. ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನೀಗ ನಿಮಗೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತೇನೋ ಆ ಜ್ಞಾನದ ಬಗ್ಗೆ ನೀವೇ ವಿಚಾರವನ್ನು ಮಾಡಿ ನೀವೇ ನಿರ್ಣಯವನ್ನು ತೆಗೆದುಕೊಳ್ಳಿ. ಮುಂದೆ ಹೋದಂತೆ ನಿಮಗೆ ಇನ್ನೂ ಜಾಸ್ತಿ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಸಮಯ ಎಷ್ಟು ಸಮೀಪಕ್ಕೆ ಬರುತ್ತದೆಯೋ ಅಂದರೆ ನೀವು ಎಷ್ಟು ಸತ್ಯುಗದ ಸಮೀಪಕ್ಕೆ ಹೋಗುತ್ತೀರೋ ಅಷ್ಟು ನಿಮಗೆ ಸತ್ಯುಗದ ನೆನಪು ಬರುತ್ತದೆ. ಸತ್ಯುಗದ ನಮ್ಮ ರಾಜ್ಯವನ್ನು ಬಿಟ್ಟು ನಾವು 5000 ವರ್ಷ ಆಗಿದೆ. 84 ಜನ್ಮದ ಚಕ್ರದಲ್ಲಿ ನಾವು ಬಂದಿದ್ದೇವೆ. ಹೇಗೆ ವಾಸ್ಕೋಡಿಗಾಮನ ಬಗ್ಗೆ ಹೇಳುತ್ತಾರೆ, ವಾಸ್ಕೋಡಿಗಾಮ ಇಡೀ ವಿಶ್ವವನ್ನೇ ಸುತ್ತಿದರು ಎಂದು. ನೀವು ಈ ವಿಶ್ವದಲ್ಲಿ 84 ಜನ್ಮದ ಚಕ್ರದಲ್ಲಿ ಬರುತ್ತೀರಾ. ಜಗತ್ತಿನಲ್ಲಿ ಒಬ್ಬ ವಾಸ್ಕೋಡಿಗಾಮನ ಬಗ್ಗೆ ಗಾಯನ ಇದೆ. ಇಲ್ಲೂ ಕೂಡ ಒಬ್ಬ ಪರಮಾತ್ಮ ತಂದೆ ಇದ್ದಾರೆ. ಆ ಪರಮಾತ್ಮ ತಂದೆ ನಿಮಗೆ 84 ಜನ್ಮದ ರಹಸ್ಯವನ್ನು ತಿಳಿಸುತ್ತಾರೆ.
ಸತ್ಯಯುಗದಲ್ಲಿ ದೇವತೆಗಳ ಮನೆತನ ನಡೆಯುತ್ತದೆ ಅಂದ ಮೇಲೆ ಸ್ವಯಂನ ಆಂತರ್ಯವನ್ನು ನೋಡಿಕೊಳ್ಳಬೇಕು. ನನ್ನಲ್ಲಿ ಯಾವುದೇ ಪ್ರಕಾರದ ದೇಹಾಭಿಮಾನ ಅಂತೂ ಇಲ್ಲ ತಾನೆ? ದೇಹಾಭಿಮಾನಕ್ಕೆ ವಶಾಗಿ ನಾನು ಬೇಸರಕ್ಕೊಳಗಾಗುವುದಿಲ್ಲ ತಾನೆ? ಅಥವಾ ನಾನು ಎಂದು ಮುನಿಸಿಕೊಳ್ಳುವುದಿಲ್ಲ ತಾನೆ? ಅಂದರೆ ಈ ಜ್ಞಾನ ಮಾರ್ಗದಿಂದ ಮುನಿಸಿಕೊಂಡು ಜ್ಞಾನ ಮಾರ್ಗವನ್ನೇ ಬಿಟ್ಟು ಮಾಯ ಆಗಿ ಹೋಗುವುದಿಲ್ಲ ತಾನೆ? ನಿಮ್ಮಲ್ಲಿ ಯೋಗ ಬಲ ಇರಬೇಕು. ಶಿವತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ಯಾರೂ ನಿಮಗೆ ಪೆಟ್ಟನ್ನು ಕೊಡಲು ಸಾಧ್ಯ ಇಲ್ಲ. ಯೋಗದ ಶಕ್ತಿ ನಮ್ಮೆಲ್ಲರಿಗೂ ರಕ್ಷಣಾ ಕವಚ ಆಗಿದೆ. ನಮ್ಮ ಬಳಿ ಯೋಗದ ಶಕ್ತಿ ಇದ್ದರೆ ಯಾರೂ ನಮಗೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಒಂದು ವೇಳೆ ನಾವು ಪೆಟ್ಟನ್ನು ತಿನ್ನುತ್ತಿದ್ದರೆ ಅವಶ್ಯವಾಗಿ ನಮ್ಮಲ್ಲಿ ದೇಹಾಭಿಮಾನ ಇದೆ ಎಂದು ಅರ್ಥ. ಆತ್ಮ ಅಭಿಮಾನಿಗಳು ಎಂದೂ ಪೆಟ್ಟನ್ನು ತಿನ್ನಲು ಸಾಧ್ಯ ಇಲ್ಲ. ತಪ್ಪು ನಮ್ಮಿಂದಲೇ ಆಗಿರುತ್ತದೆ. ನಮ್ಮ ಮೂಲಕವೇ ತಪ್ಪು ನಡೆದಿರುತ್ತದೆ. ನಮ್ಮ ಬುದ್ಧಿ ಕೂಡ ಇದೇ ರೀತಿ ಹೇಳುತ್ತದೆ. ಆತ್ಮ ಅಭಿಮಾನಿಗಳಿಗೆ ಎಂದೂ ಯಾರು ಏನನ್ನೂ ಮಾಡಲು ಸಾಧ್ಯ ಇಲ್ಲ. ಆದ್ದರಿಂದ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಲು ಪ್ರಯತ್ನವನ್ನು ಪಡಬೇಕು. ಎಲ್ಲರಿಗೂ ಸಂದೇಶವನ್ನು ನೀಡಬೇಕು. ಭಗವಾನ್ ವಾಚಾಗಿದೆ. ಮನ್ಮನಾಭವ ಅನ್ನುವಂಥದ್ದು ಭಗವಾನ್ ವಾಚಾಗಿದೆ. ಯಾವ ಭಗವಂತನ ವಾಕ್ಯ ಆಗಿದೆ? ಮನ್ಮನಾಭವ ಅನ್ನುವುದು ಯಾವ ಭಗವಂತನ ಮಹಾವಾಕ್ಯ ಅನ್ನುವುದನ್ನು ಕೂಡ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಕೇವಲ ಈ ಒಂದು ಮಾತಿನಲ್ಲಿ ನೀವು ವಿಜಯಿಗಳಾಗಬೇಕು. ಇನ್ನು ಇಡೀ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರ ಬುದ್ಧಿಯಲ್ಲಿ ಶ್ರೀಕೃಷ್ಣ ಭಗವಾನ್ ವಾಚ್ ಅನ್ನುವ ಶಬ್ದ ಇದೆ. ಯಾವಾಗ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಅವರು ಹೇಳುತ್ತಾರೆ, ಈ ಮಾತಂತೂ ಅವಶ್ಯವಾಗಿ ಸರಿಯಾದ ಮಾತಾಗಿದೆ ಎಂದು. ಆದರೆ ನಿಮ್ಮಂತೆ ಅವರು ಜ್ಞಾನವನ್ನು ಅರ್ಥ ಮಾಡಿಕೊಂಡಾಗ ಪರಮಾತ್ಮ ತಂದೆ ಸರಿಯಾದ ಮಾತನ್ನೇ ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅದು ಸರಿಯಾದ ಮಾತಾಗಿದೆ ಎಂದು ಅನ್ಯರಿಗೂ ಗೊತ್ತಾಗುತ್ತದೆ. ನಾನು ಇಂತಹ ಸ್ವರೂಪದಲ್ಲಿ ಇದ್ದೇನೆ. ನನ್ನ ಬಗ್ಗೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಂದು ಶ್ರೀಕೃಷ್ಣ ಹೇಳಲು ಸಾಧ್ಯ ಇಲ್ಲ. ಏಕೆಂದರೆ ಶ್ರೀಕೃಷ್ಣನ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಶ್ರೀಕೃಷ್ಣನ ತನುವಿನ ಮೂಲಕ ಭಗವಂತ ತಂದೆ ಈ ಮಹಾವಾಕ್ಯವನ್ನು ತಿಳಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಡಿ. ಇಲ್ಲ, ಪರಮಾತ್ಮ ತಂದೆ ಶ್ರೀಕೃಷ್ಣನ ತನುವಿನ ಮೂಲಕ ಮನ್ಮನಾಭವ ಅನ್ನುವ ಶಬ್ದವನ್ನು ಹೇಳುವುದಿಲ್ಲ. ಏಕೆಂದರೆ ಶ್ರೀಕೃಷ್ಣ ಸತ್ಯುಗದಲ್ಲಿ ಇರುತ್ತಾರೆ. ಅಂದ ಮೇಲೆ ಸತ್ಯುಗದಲ್ಲಿ ಹೇಗೆ ಭಗವಂತ ತಂದೆ ಬರಲು ಸಾಧ್ಯ? ಭಗವಂತ ತಂದೆ ಅವಶ್ಯವಾಗಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ. ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಬಂದು ಮನ್ಮನಾಭವ ಅನ್ನುವ ಶಬ್ದವನ್ನು ಹೇಳುತ್ತಿದ್ದಾರೆ ಎಂದು ಅನೇಕ ಮಕ್ಕಳ ಮೂಲಕ ನೀವು ಬರೆಸಿಕೊಳ್ಳುತ್ತಾ ಹೋಗಿ. ನಿಮ್ಮ ಬಳಿ ಇಂತಹ ಅನೇಕ ಜ್ಞಾನದ ಮಾತನ್ನು ಪ್ರಿಂಟ್ ಮಾಡಿಸಿರುವಂತಹ ಪುಸ್ತಕ ಇರಬೇಕು. ಅದರಲ್ಲಿ ಎಲ್ಲರೂ ಕೂಡ ಉತ್ತರವನ್ನು ಬರೆಯಬೇಕು. ಯಾವಾಗ ಆ ಅನುಭವದ ಪುಸ್ತಕವನ್ನು ಎಲ್ಲರೂ ನೋಡುತ್ತಾರೋ ಆಗ ಅವರು ವಿಚಾರ ಮಾಡುತ್ತಾರೆ, ಇಷ್ಟೊಂದು ಜನ ಈ ಪುಸ್ತಕದಲ್ಲಿ ತಮ್ಮ ಅನುಭವವನ್ನು ಬರೆದಿದ್ದಾರೆ, ಅಂದ ಮೇಲೆ ನಾನು ನನ್ನ ಅನುಭವವನ್ನು ಬರೆಯುತ್ತೇನೆ ಎಂದು ಪ್ರತಿಯೊಬ್ಬರು ತಮ್ಮ ಅನುಭವವನ್ನು ಆ ಪುಸ್ತಕದಲ್ಲಿ ಬರೆಯುತ್ತಾರೆ. ನಂತರ ಪುನಃ ನಿಮ್ಮ ಬಳಿ ಈ ರೀತಿ ಅನೇಕರು ಬರೆದಿರುವಂತಹ ಅನುಭವದ ಮಾತು ಜಾಸ್ತಿಯಾಗುತ್ತಾ ಹೋಗುತ್ತದೆ. ಗೀತೆಯ ಭಗವಂತ ಯಾರು ಅನ್ನುವ ಮಾತಿನ ಬಗ್ಗೆ ನೀವು ಬರೆಸಿಕೊಳ್ಳಬೇಕು. ಗೀತೆಯ ಭಗವಂತ ಯಾರು ಅನ್ನುವ ಮಾತನ್ನು ನೀವೇನು ಪ್ರಿಂಟ್ ಮಾಡಿಸಿರುತ್ತೀರೋ ಅದಕ್ಕಿಂತಲೂ ಮೇಲೆ ಸರ್ವಶ್ರೇಷ್ಠ ಅಂದರೆ ಪರಮಾತ್ಮ ತಂದೆಯಾಗಿದ್ದಾರೆ ಎಂದು ಬರೆದಿರಬೇಕು. ಶ್ರೀಕೃಷ್ಣ ಸರ್ವಶ್ರೇಷ್ಠ ಅಲ್ಲ ಅನ್ನುವ ಮಾತನ್ನು ಬರೆದಿರಬೇಕು. ಶ್ರೀಕೃಷ್ಣ ಎಂದು ನನ್ನನ್ನು ನೆನಪು ಮಾಡಿ ಎಂದು ಹೇಳಲು ಸಾಧ್ಯ ಇಲ್ಲ. ಬ್ರಹ್ಮನಿಗಿಂತ ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ. ಮುಖ್ಯ ಮಾತೇ ಇದಾಗಿದೆ. ಗೀತೆಯ ಭಗವಂತ ಯಾರು ಅನ್ನುವುದನ್ನು ಸಿದ್ಧ ಮಾಡುವುದೇ ಮುಖ್ಯ ಮಾತಾಗಿದೆ. ಈ ಮಾತು ಅರ್ಥ ಆದರೆ ಎಲ್ಲರದ್ದೂ ಕೂಡ ದಿವಾಳಿಯಾಗಿ ಬಿಡುತ್ತದೆ. ಅಂದರೆ ಗೀತೆಯ ಭಗವಂತ ಯಾರು ಎಂದು ನೀವು ಸಿದ್ಧ ಮಾಡಿದರೆ ಯಾರೆಲ್ಲ ತಪ್ಪು ಜ್ಞಾನವನ್ನು ಹೇಳುತ್ತಿದ್ದಾರೋ ಅವರೆಲ್ಲರ ದಿವಾಳಿಯಾಗಿ ಬಿಡುತ್ತದೆ. ಪರಮಾತ್ಮ ತಂದೆ ಎಂದೂ ಮಕ್ಕಳಿಗೆ ಇಲ್ಲೇ ಕುಳಿತುಕೊಳ್ಳಿ ಎಂದು ಹೇಳುವುದಿಲ್ಲ. ಅಂದರೆ ಮಧುಬನಕ್ಕೆ ಬಂದು ಇಲ್ಲೇ ಕುಳಿತುಕೊಳ್ಳಿ ಎಂದು ತಂದೆ ಹೇಳುವುದಿಲ್ಲ. ಇಲ್ಲ, ಸದ್ಗುರುವನ್ನು ನಿಮ್ಮವರನ್ನಾಗಿ ಮಾಡಿಕೊಂಡ ನಂತರ ನೀವು ಪುನಃ ನಿಮ್ಮ ಮನೆಗೆ ಹೋಗಿ ಮನೆಯಲ್ಲೇ ನಿವಾಸವನ್ನು ಮಾಡಬೇಕು. ಯಜ್ಞದ ಆದಿಯ ಸಮಯದಲ್ಲಿ ನಿಮ್ಮ ಬಟ್ಟಿ ನಿರ್ಮಾಣ ಆಗಬೇಕಿತ್ತು. ಶಾಸ್ತ್ರದಲ್ಲೂ ಕೂಡ ಬಟ್ಟಿಯ ಮಾತಿನ ಬಗ್ಗೆ ಗಾಯನ ಇದೆ. ಆದರೆ ಬಟ್ಟಿ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಜಗತ್ತಿನಲ್ಲಿ ಇಟ್ಟಿಗೆಗಳ ಬಟ್ಟಿ ಇರುತ್ತದೆ. ಆ ಇಟ್ಟಿಗೆಯ ಬಟ್ಟಿಯಲ್ಲಿ ಕೆಲವೊಂದು ಇಟ್ಟಿಗೆಗಳು ಪರಿಪಕ್ವ ಆಗುತ್ತದೆ, ಕೆಲವೊಂದು ಇಟ್ಟಿಗೆಗಳು ಕಚ್ಚಾಗಿ ಉಳಿದುಕೊಳ್ಳುತ್ತದೆ. ಇನ್ನು ಈ ಕಲಿಯುಗದಲ್ಲಿ ನೋಡಿ, ಚಿನ್ನ ಅಂತೂ ಇಲ್ಲವೇ ಇಲ್ಲ.
ಈ ಕಲಿಯುಗದಲ್ಲಿ ಕೇವಲ ಮಣ್ಣು ಕಲ್ಲು ಮಾತ್ರ ಉಳಿದುಕೊಂಡಿದೆ. ಹಳೆಯ ವಸ್ತುವಿಗೆ ಜಗತ್ತಿನಲ್ಲಿ ಬಹಳಷ್ಟು ಗೌರವ ಇದೆ. ಶಿವ ತಂದೆಯ ಬಗ್ಗೆ ಬಹಳಷ್ಟು ಗಾಯನ ಇದೆ. ಶಿವ ತಂದೆಗೆ ಬಹಳಷ್ಟು ಗೌರವ ಇದೆ. ದೇವತೆಗಳಿಗೂ ಕೂಡ ಬಹಳಷ್ಟು ಗೌರವ ಇದೆ. ಸತ್ಯಯುಗದಲ್ಲಿ ಗೌರವದ ಮಾತೇ ಇರುವುದಿಲ್ಲ. ಸತ್ಯಯುಗದಲ್ಲಿ ಎಂದೂ ಯಾರು ಹಳೆಯ ವಸ್ತುವನ್ನು ಹುಡುಕುವುದಿಲ್ಲ. ಸತ್ಯಯುಗದಲ್ಲಿ ಎಲ್ಲರ ಹೊಟ್ಟೆಯೂ ತುಂಬಿರುತ್ತದೆ. ಹಳೆಯ ವಸ್ತುವನ್ನು ಹುಡುಕುವ ಅವಶ್ಯಕತೆ ಸತ್ಯಯುಗದಲ್ಲಿ ಇರುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸತ್ಯಯುಗದಲ್ಲಿ ಭೂಮಿಯನ್ನು ಅಗೆದು ಏನನ್ನೂ ಹುಡುಕುವ ಅವಶ್ಯಕತೆ ಇಲ್ಲ. ದ್ವಾಪರ ಯುಗದ ನಂತರ ಭೂಮಿಯನ್ನು ಅಗೆಯಲು ಪ್ರಾರಂಭ ಮಾಡುತ್ತಾರೆ. ದ್ವಾಪರ ಯುಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡುವಾಗ ಯಾವುದಾದರೂ ಒಂದು ವಸ್ತು ಭೂಮಿಯಿಂದ ಅವರಿಗೆ ಸಿಗುತ್ತದೆ. ದ್ವಾಪರ ಯುಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರ ಭೂಮಿಯನ್ನು ಅಗೆದಾಗ ಅವರಿಗೆ ಯಾವುದಾದರೂ ವಸ್ತು ಸಿಕ್ಕಾಗ ಅವರು ತಿಳಿದುಕೊಳ್ಳುತ್ತಾರೆ, ಭೂಮಿಯ ಒಳಗಡೆ ಇನ್ನೂ ಕೆಲವು ವಸ್ತು ಇದೆ ಎಂದು. ಸತ್ಯಯುಗದಲ್ಲಿ ನಿಮಗೆ ಯಾವ ಮಾತಿನ ಚಿಂತೆಯೂ ಇಲ್ಲ. ಸತ್ಯಯುಗದಲ್ಲಿ ನಿಮಗೆ ಯಾವ ಮಾತಿನ ಗಮನವೂ ಇಲ್ಲ. ಸತ್ಯಯುಗದಲ್ಲಿ ಚಿನ್ನವೇ ಚಿನ್ನ ಇರುತ್ತದೆ. ಸತ್ಯಯುಗದಲ್ಲಿ ಇಟ್ಟಿಗೆ ಕೂಡ ಚಿನ್ನದ್ದಾಗಿರುತ್ತದೆ. ಸತ್ಯಯುಗದಲ್ಲಿ ಚಿನ್ನದ ಇಟ್ಟಿಗೆ ನಿಮಗೆ ಸಿಗುತ್ತದೆ. ಕಲ್ಪದ ಮೊದಲು ಏನೆಲ್ಲಾ ಆಗಿತ್ತು, ಏನೆಲ್ಲಾ ನಾಟಕದಲ್ಲಿ ಫಿಕ್ಸ್ ಆಗಿದೆಯೋ ಆ ಎಲ್ಲಾ ಮಾತಿನ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಶರೀರವನ್ನು ತ್ಯಾಗ ಮಾಡಿದಂತಹ ಆತ್ಮರನ್ನು ಬೇರೆಯವರ ತನುವಿನಲ್ಲಿ ಕರೆಸುತ್ತಾರೆ. ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈ ಯಾವ ಮಾತಿನಲ್ಲೂ ನೀವು ಗೊಂದಲಕ್ಕೊಳಗಾಗುವ ಅವಶ್ಯಕತೆ ಇಲ್ಲ. ಸೆಕೆಂಡಿಗೂ ಪಾತ್ರ ನಡೆಯುತ್ತಿರುತ್ತದೆ. ಪುನಃ ಆ ಪಾತ್ರ ಮಾಯ ಆಗುತ್ತಾ ಹೋಗುತ್ತದೆ. ಇದು ಶಿಕ್ಷಣ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಚಿತ್ರಗಳಿದೆ. ನಿಮ್ಮ ಬಳಿ ಇರುವಂತಹ ಎಲ್ಲಾ ಚಿತ್ರಗಳು ಅರ್ಥಸಹಿತವಾದಂತಹ ಚಿತ್ರ ಆಗಿದೆ. ಅರ್ಥ ಆಗದೇ ಇರುವಂತಹ ಯಾವ ಚಿತ್ರವು ನಿಮ್ಮ ಬಳಿ ಇಲ್ಲ. ಅಂದರೆ ಅರ್ಥವೇ ಇರದೇ ಇರುವಂತಹ ಯಾವ ಚಿತ್ರವು ನಿಮ್ಮ ಬಳಿ ಇಲ್ಲ. ಎಲ್ಲಿಯವರೆಗೂ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ಅವರು ಏನನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಎಲ್ಲರಿಗೂ ತಿಳಿಸುವಂತಹ ಬುದ್ಧಿವಂತ ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಈಗ ನಿಮಗೆ ಈಶ್ವರನ ಮತ ಪ್ರಾಪ್ತಿಯಾಗುತ್ತಿದೆ. ಈಶ್ವರನ ಮನೆತನದಲ್ಲಿ ನೀವೀಗ ಇದ್ದೀರಾ. ನೀವೀಗ ಈಶ್ವರನ ಕುಲದ ಆತ್ಮರಾಗಿದ್ದೀರಾ. ಈಶ್ವರ ತಂದೆ ಬಂದು ತಮ್ಮ ಮನೆತನವನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಇಲ್ಲಿ ನಿಮ್ಮ ಬಳಿ ರಾಜ್ಯ ಅಂತೂ ಇಲ್ಲ. ಮೊದಲು ರಾಜ್ಯಧಾನಿ ಇತ್ತು, ಈಗ ರಾಜ್ಯಧಾನಿ ಇಲ್ಲ. ದೇವಿ ದೇವತೆಗಳ ಧರ್ಮ ಅವಶ್ಯವಾಗಿ ಇರುತ್ತದೆ. ಸೂರ್ಯವಂಶಿ ಮತ್ತು ಚಂದ್ರವಂಶಿಗಳ ರಾಜ್ಯ ಇತ್ತು ತಾನೆ. ಗೀತಾ ಜ್ಞಾನದ ಮೂಲಕ ಬ್ರಾಹ್ಮಣ ಕುಲದ ನಿರ್ಮಾಣ ಆಗುತ್ತದೆ ಮತ್ತು ಗೀತಾ ಜ್ಞಾನದ ಮೂಲಕ ಸೂರ್ಯವಂಶಿ ಮತ್ತು ಚಂದ್ರವಂಶಿ ಕುಲದ ನಿರ್ಮಾಣ ಆಗುತ್ತದೆ. ಇನ್ನು ಸತ್ಯಯುಗದಲ್ಲಿ ಬೇರೆ ಯಾವ ಆತ್ಮರೂ ಇರಲು ಸಾಧ್ಯ ಇಲ್ಲ. ದೇವತಾ ಕುಲದ ಆತ್ಮರನ್ನು ಬಿಟ್ಟು ಬೇರೆ ಯಾವ ಆತ್ಮರು ಸತ್ಯಯುಗದಲ್ಲಿ ಇರುವುದಿಲ್ಲ. ಈಗ ಮಕ್ಕಳಾದ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಮೊದಲು ನೀವು ತಿಳಿದುಕೊಂಡಿದ್ದೀರಿ, ಬಹಳ ಜೋರಾಗಿ ಪ್ರಳಯ ಬರುತ್ತದೆ. ನಂತರ ಸಮುದ್ರದಲ್ಲಿ ಆಲದ ಎಲೆಯ ಮೇಲೆ ಶ್ರೀಕೃಷ್ಣ ಬರುತ್ತಾರೆ ಅನ್ನುವುದನ್ನು ಶಾಸ್ತ್ರದಲ್ಲಿ ತೋರಿಸಿರುವುದನ್ನು ನೀವು ತಿಳಿದುಕೊಂಡಿದ್ದೀರಿ. ಮೊದಲನೇ ನಂಬರ್ನಲ್ಲಿ ಶ್ರೀಕೃಷ್ಣನೇ ಬರುತ್ತಾರೆ ತಾನೆ. ಆದರೆ ಸಮುದ್ರದ ಮಾತು ಸತ್ಯಯುಗದಲ್ಲಿ ಇರುವುದಿಲ್ಲ. ಈಗ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಈ ಎಲ್ಲಾ ಜ್ಞಾನದ ಮಾತು ನಿಮಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ. ಯಾರು ಈ ಆತ್ಮಿಕ ಶಿಕ್ಷಣವನ್ನು ಚೆನ್ನಾಗಿ ಕಲಿಯುತ್ತಾರೋ ಅವರಿಗೆ ಖುಷಿ ಇರುತ್ತದೆ. ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಅವರೇ ಪಾಸ್ ವಿತ್ ಆನರ್ ಆಗುತ್ತಾರೆ. ಒಂದು ವೇಳೆ ಯಾರ ಜೊತೆಗಾದರೂ ನೀವು ಮನಸ್ಸನ್ನು ಜೋಡಣೆ ಮಾಡಿದರೆ ಶಿಕ್ಷಣವನ್ನು ಕಲಿಯುವಂತಹ ಸಮಯದಲ್ಲೂ ಕೂಡ ಅವರ ನೆನಪು ನಿಮಗೆ ಬರುತ್ತದೆ. ಬುದ್ಧಿ ಅವರ ಜೊತೆಗೆ ಜೋಡಣೆ ಆಗಿ ಬಿಡುತ್ತದೆ. ಆದ್ದರಿಂದ ಸದಾ